ಹಾಲಿವುಡ್ ಸಿನಿಮಾಗಳು ಅಂದ್ರೆ ಮನಸ್ಸಲ್ಲಿ ಒಂದು ಥಾಟ್ ಬೇಗನೆ ಬಂದ್ಬಿಡ್ತದೆ. ಏನ್ ಹೇಳಿ, CGI, VFX, ಕಲರ್ ಗ್ರೇಡಿಂಗ್ ಈ ಮೂರನ್ನು 80% ಯೂಸ್ ಮಾಡ್ತಾರೆ. ಇನ್ನೊಂದು 20% ಮ್ಯಾನುವಲ್ ಆಗಿ ಅಲ್ಲಿ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅಷ್ಟೇನೆ. ಈ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೊಂಡು ಹಾಲಿವುಡ್ ಯಾವ ಲೆವೆಲ್ಗೆ ಬೆಳೆದಿದೆ ಅಂದ್ರೆ ಇವತ್ತಿಗೂ ಕೂಡ ಅವರು ಸೈನ್ಸ್ ಫಿಕ್ಷನಲ್ ಆಗಿ ಒಂದಷ್ಟು ಸಿನಿಮಾಗಳನ್ನ ರಿಲೀಸ್ ಮಾಡಿದ್ರೆ ಮೇಲ್ಮೇಲೆ ಮುಗಿಬಿದ್ದು ನೋಡ್ತಾ ಇರ್ತೀವಿ. ಯಾಕಂದ್ರೆ ಆ ರೀತಿ ಒಂದು ಕ್ಲಾರಿಟಿ ಕಂಟೆಂಟ್ ನ ಕೊಡ್ತಾ ಇರ್ತಾರೆ. ಈಗ ಬಂದಿರುವಂತ ಕಿಂಗ್ಡಮ್ ಆಫ್ ದಿ ಪ್ಲಾನೆಟ್ ಆಫ್ ದಿ ಏಪ್ಸ್ ಇದು 4ನೇ ಭಾಗ. ಹಿಂದೆ ಬಂದಿರುವಂತ 3 ಭಾಗಗಳನ್ನ ಕರೆಕ್ಟ್ ಆಗಿ ಒಂದ್ಸರಿ ನೋಡ್ಬಿಟ್ಟು ಆಮೇಲೆ ಈ ಸಿನಿಮಾನ ನೋಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಡೈರೆಕ್ಟ್ ಆಗು ಕೂಡ ಹೋಗಿ ನೋಡ್ಬಹುದು. ಆದ್ರೆ ಈ ಸೀಸರ್ ಯಾರು, ಏನ್ ಕತೆ ಒಂದು ಅಂತ ಸ್ವಲ್ಪ ಕನ್ಫ್ಯೂಷನ್ಸ್ ಇರೋದು ಪಕ್ಕ. ಅದಕ್ಕೋಸ್ಕರ ಹಿಂದೆ ಬಂದಿರುವಂತ 3 ಸಿನಿಮಾಗಳನ್ನ ನೋಡ್ಬಿಟ್ಟು ಈ ಸಿನಿಮಾ ನೋಡಿದ್ರೆ ಪರ್ಫೆಕ್ಟ್. ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತಾನೆ. ಈ ಸಿನಿಮಾ ಯಾವ ರೀತಿ ಇತ್ತು, ನನಗೆ ಯಾವ ರೀತಿ ಎಕ್ಸೈಟ್ ಮಾಡ್ತು ಅಂತ ಹೇಳ್ತೀನಿ. ಶುರು ಮಾಡೋಣ ಬನ್ನಿ. ಸೀಸರ್ ಅನ್ನೋ ಒಂದು ಮಂಕಿ ಕ್ಯಾರೆಕ್ಟರ್ ಡೆತ್ ಆದ್ಮೇಲೆ ಹೊಸ ಒಂದು ಪ್ರಪಂಚನೇ ಕ್ರಿಯೇಟ್ ಆಗ್ಬಿಟ್ಟಿದೆ. ಈಗ ಸೋ ಮೆನಿ ಸೆಂಚುರಿ ಮುಂದೆ ಹೋಗ್ಬಿಟ್ಟಿದೆ. ಜನಗಳಿಗೂ ಕೋತಿಗಳಿಗೂ ಆಗ್ತಾ ಇರೋಂತ ಪ್ರಾಬ್ಲಮ್ ಏನು, ಏನೇನೆಲ್ಲ ಫೇಸ್ ಮಾಡ್ತಾ ಇದಾರೆ ಅನ್ನೋದು ಈ ಚಾಪ್ಟರ್ ಅಲ್ಲಿ ನೀವು ನೋಡಬಹುದು. ಸೀಸರ್ ಅನ್ನೋ ಕ್ಯಾರೆಕ್ಟರ್ ಹೇಳ್ತಾ ಇತ್ತು ಹ್ಯೂಮನ್ಸ್ ಆರ್ ಡೆಡ್ಲಿ ವೈರಸ್. ಈಸ್ ಜೋಕಿಂಗ್. ಇಬ್ರು ಮಧ್ಯೆ ಇರುವಂತ ಬಾಂಡಿಂಗ್ ವೈರಸ್ ಮುಖಾಂತರ ಸ್ಪ್ರೆಡ್ ಆಗಿ ಏನೇನೋ ಆಕ್ಟಿವೇಟ್ ಎಲ್ಲ ಆಗೋಗ್ಬಿಡ್ತವೆ. ಹಿಂದೆ ಬಂದಿರುವಂತ 3 ಚಾಪ್ಟರ್ ಅಲ್ಲಿ ಅದರಲ್ಲಿ ದೊಡ್ಡದಾಗಿ ಹ್ಯೂಮನ್ಸ್ ಏಪ್ಸ್ ಗಳಿಗೂ ದೊಡ್ಡ ವಾರ್, ಪ್ರಪಂಚನೇ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿರ್ತದೆ. ಇದನ್ನ ಹೆಂಗೋ ಬ್ಯಾಲೆನ್ಸ್ ಮಾಡ್ತದೆ ಸೀಸರ್ ಅನ್ನೋ ಒಂದು ಕ್ಯಾರೆಕ್ಟರ್. ಅದಾದ್ಮೇಲೆ ಡೆತ್ ಆಗೋಗಿದೆ. ಇನ್ನು ಈಗ ಹೊಸ ಒಂದು ಕ್ಯಾರೆಕ್ಟರ್ ಕೂಡ ಸೃಷ್ಟಿಯಾಗಿದೆ, ನೋವಾ. ನಾಟ್ ನೋವಾ. ಇನ್ನು ಈ ಸಿನಿಮಾದಲ್ಲಿ ಹೊಸ ಸ್ಟೋರಿನೇ ಓಪನ್ ಆಗುತ್ತೆ. ಸೀಸರ್ ಅನ್ನೋ ಒಂದು ಕ್ಯಾರೆಕ್ಟರ್ ಸತ್ತೋಗ್ಬಿಟ್ಟಿದೆ. ಈಗ ಹೊಸದೊಂದು ನೋವಾ ಅನ್ನೋ ಕ್ಯಾರೆಕ್ಟರ್ ಉದ್ಭವ ಆಗ್ಬಿಟ್ಟಿದೆ. ತುಂಬಾ ಹಿಡನ್ ಆಗಿ ಓದ್ಕೊಂಡಿರುವಂತ ಪ್ರಾಕ್ಸಿಮಸ್ ಸೀಸರ್ ಅನ್ನೋ ಒಂದು ಹೊಸ ಕ್ಯಾರೆಕ್ಟರ್ ಒಂದು ದೊಡ್ಡ ಸಾಮ್ರಾಜ್ಯನೇ ಕ್ರಿಯೇಟ್ ಮಾಡ್ಕೋತಾ ಇರ್ತದೆ. ಸೀಸರ್ ನ ಒಂದು ತತ್ವಗಳನ್ನ ಯೂಸ್ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದೀನಿ ಅಂತ ಮೋಸ ಮಾಡ್ತಾ ಇರ್ತದೆ ಜನಗಳಿಗೆ ಮತ್ತೆ ಜೊತೆಗಿರುವಂತ ಏಪ್ಸ್ ಗಳಿಗೆ. ಅದನ್ನೆಲ್ಲ ತಿಳ್ಕೊಂಡು ಇವರು ಸುಮ್ಮನೆ ಇರ್ತಾರ? ಜೊತೆಗೆ ಇನ್ನೊಂದು ಕ್ಯಾರೆಕ್ಟರ್ ಕೂಡ ಇರ್ತದೆ, ಮಂತ್ರಿಯಾಗಿ ಕೆಲಸನೂ ಕೂಡ ಮಾಡ್ತಾ ಇರ್ತದೆ. ಹೀರೋ ಬರೋರ್ನೆಲ್ಲ ಇಟ್ಕೊಂಡ್ ಬರೋದು, ಒತ್ತೆ ಹಾಳಾಗಿ ಇಟ್ಕೊಂಡು ಸ್ವಲ್ಪ ಕೆಲಸಗಳನ್ನ ಮಾಡಿಸೋದು, ಏನೋ ಒಂದು ಎಕ್ಸ್ಪೆರಿಮೆಂಟ್ ಮುಖಾಂತರ ಇನ್ನೊಂದೇನೋ ಅಚೀವ್ ಮಾಡೋದಕ್ಕೆ ಹೋಗೋದು. ಅದೇನೋ ಅನ್ನೋದನ್ನ ನೀವು ಥಿಯೇಟರ್ಗೆ ಹೋಗಿ ನೋಡಿದ್ರೆ ಒಳ್ಳೇದಪ್ಪ. ಇನ್ನು ಈ ಸಿನಿಮಾದಲ್ಲಿರುವಂತ ನೋವಾ ಕ್ಯಾರೆಕ್ಟರ್ಗೆ ತುಂಬಾನೇ ಸಾಫ್ಟ್ ಆಗಿರೋ ಒಂದು ಮೆಲೋಡಿ ಆಗಿರುವಂತ ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ. ಸೀಸರ್ ನ ಒಂದು ರಿಫ್ಲೆಕ್ಷನ್ ಎದ್ದು ಕಾಣಿಸೋ ತರಾನೇ ಮಾಡಿದ್ದಾರೆ. ಅದು ಮಾತ್ರ ತುಂಬಾನೇ ಲೈಕ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಏನಂತೀರಾ? ಹಿಂದೆ ಜನಗಳೆಲ್ಲ ಕೋತಿಗಳನ್ನ ಓಡಿಸೋದು, ಎದುರಿಸೋದು, ಬೆದರಿಸೋದು, ಅವುಗಳನ್ನ ಚೀಪ್ ಆಗಿ ನೋಡೋದು, ಆ ರೀತಿ ಎಲ್ಲ ಮಾಡ್ತಿದ್ರಲ್ಲ. ಆದ್ರೆ ಈಗ ಕೋತಿಗಳು ನಮ್ಮನ್ನ ಎದುರಿಸೋದು, ಬೆದರಿಸೋದು, ಕಾಡಲ್ಲಿ ಅಟ್ಟಾಡ್ಸೋದು, ಈ ರೀತಿ ಚೇಂಜಸ್ ಗಳನ್ನ ತಗೊಂಡ್ಬಂದ್ಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಡೆಫಿನೆಟ್ಲಿ ಈ ಸಿನಿಮಾ ಒನ್ ಆಫ್ ದ ಬೆಸ್ಟ್ 2024. ಈ ಸಿನಿಮಾನ 3D ನಲ್ಲೇ ನೋಡ್ಬೇಕು. ಯಾಕಂದ್ರೆ 2D ನಲ್ಲಿ ನೋಡಿದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕಡಿಮೆ ಆಗತ್ತೆ. ಯಾಕಂದ್ರೆ ಅಲ್ಲಿ ಅಂತದ್ ಇದೆಯಲ್ಲ, ಸೊ ಅದು ಹಂಗೆ ಕಾಣ್ಬೇಕು ಅಂತ ಒಂದು ಸೆಟ್ ಆಗಿರ್ತದೆ. ಅದು ಇನ್ನೆಂಗೋ ಕಾಣ್ಬಿಟ್ರೆ ಅದು ಇನ್ನೇನೇನೋ ಆಗ್ಬಿಡ್ತದೆ. ಅದಕ್ಕೋಸ್ಕರ ಇನ್ನೇನು ಹೊಸ ಕಿಂಗ್ಡಮ್ ನ ಸ್ಟಾರ್ಟ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ಹೊಸ ಒಂದು ಫೀಮೇಲ್ ಕ್ಯಾರೆಕ್ಟರ್ ಎಂಟ್ರಿ. ಇವಳು ಬಂದ ಮೇಲೆ ನೋವಾ ಜೊತೆ ಸೇರ್ಕೊಂಡು ಏನೇನೆಲ್ಲ ಮಾಡಬಹುದು, ಈ ಪ್ರಾಕ್ಸಿಮಾ ಸೀಸರ್ ಇಂದ ಅರ್ತ್ ನ ಯಾವ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡ್ಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಓದ್ಕೊಂಡ್ ಬಂದ್ಬಿಟ್ಟಿರ್ತಾಳೆ. ಆದ್ರೆ ನೋವಾ ಜೊತೆಗೆ ಸ್ವಲ್ಪ ಬಿಟ್ರೇಡ್ ಆಗ್ಬಹುದೇನೋಪ್ಪ. ಇದನ್ನೆಲ್ಲ ನೀವು ಥಿಯೇಟರ್ಗೆ ಹೋಗಿ ನೋಡ್ಬೇಕು. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಯಾಕಂದ್ರೆ ಇದು ಅಲ್ಲಿದೆ. ಪರ್ಸನಲಿ ಈ ಸಿನಿಮಾ ನನಗೆ ತುಂಬಾನೇ ಇಷ್ಟ ಆಯ್ತು. ಹೊಸ ಒಂದು ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ. ಸೀಸರ್ ನ ಇನ್ನೊಂದು ರಿಫ್ಲೆಕ್ಷನ್ ನ ಈ ನೋವಾ ಕ್ಯಾರೆಕ್ಟರ್ ಅಲ್ಲಿ ನೋಡಬಹುದು. ನಾನು ಸ್ಟೋರಿ ಇರೋದು 2 ಗಂಟೆ 24 ನಿಮಿಷ. ಕರೆಕ್ಟ್ ಆಗಿ ಒಂದು 2 ಗಂಟೆಗೆ ಇಟ್ಟಿದ್ರು ಕೂಡ ಚೆನ್ನಾಗಿರ್ತಿದ್ದೇನೋ. ಕೆಲವೊಂದಷ್ಟು ಡ್ರಾಮಾಗಳ ಮುಖಾಂತರ ಇನ್ನೂ ಸ್ವಲ್ಪ ಲ್ಯಾಗ್ ಮಾಡ್ಬಿಟ್ಟಿದ್ರೆ ಸಿನಿಮಾ ಎಮೋಷನಲ್ ಜೊತೆ ಬಿಲ್ಡ್ ಆಗ್ತಾ ಹೋಗುತ್ತೆ. ಫ್ಯಾಮಿಲಿ ಒಳಗಡೆ ಇಂಟರ್ಫೈರ್ ಆದಾಗ ಫ್ಯೂಚರ್ ಅಲ್ಲಿ ಈ ನೋವಾ ಅನ್ನೋ ಕ್ಯಾರೆಕ್ಟರ್ ನ ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ, ಮುಂದೆ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನೆನೆಸ್ಕೊಂಡ್ರೆ ಸ್ವಲ್ಪ ಭಯನೂ ಕೂಡ ಆಗುತ್ತೆ. ಯಾಕಂದ್ರೆ ಈಗಲೂ ಕೂಡ ಹ್ಯೂಮನ್ಸ್ ಏಪ್ಸ್ ಗಳ ಮಧ್ಯೆ ಸ್ವಲ್ಪ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದಕ್ಕೋಸ್ಕರ ಮತ್ತೆ ಇನ್ನೊಂದು ದೊಡ್ಡ ವಾರ ಸ್ಟಾರ್ಟ್ ಆಗುತ್ತೆ. ಆದ್ರೆ ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದು ಡೌಟ್. ಇನ್ನು ಒಂದು ಒಳ್ಳೆ ಆಕ್ಷನ್ ಅಡ್ವೆಂಚರ್ ಸೈನ್ಸ್ ಫಿಕ್ಷನಲ್ ಸಿನಿಮಾ ನೋಡ್ಬೇಕು, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಬೇಕು, ವಾವ್ ಮೂಮೆಂಟ್ ಬೇಕು ಅಂತ ಅನ್ನೋದಾದ್ರೆ ಈ ಸಿನಿಮಾನ ಆಲ್ಮೋಸ್ಟ್ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡಬಹುದು. ಒಂದೊಳ್ಳೆ ನೇಚರ್ ನ ಎಕ್ಸ್ಪ್ಲೋರ್ ಮಾಡ್ತೀರಾ ಥಿಯೇಟರ್ ಒಳಗಡೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಸಿ ಯು.